ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಇನ್ನು ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬಹುಕೋಟಿ ಗೋಲ್ಮಾಲ್ನ ಆರೋಪ ಏನ್ ಕೇಳಿ ಬಂದಿತ್ತಲ್ಲ, ಈ ಆರೋಪಕ್ಕೆ ಪುಷ್ಟಿ ನೀಡುವಂತ ಮತ್ತೊಂದಷ್ಟು ಸಂಗತಿಗಳೆಲ್ಲ ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ನೋಡಿ, ಕೆಪಿಎಸ್ಸಿ ಮೇಲೆ ದಾಳಿ ಮಾಡಿದಂತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಯಾಕೆ ಅಂತ ಅಂದ್ರೆ, ಆ ಕೆಪಿಎಸ್ಸಿ ಸ್ಟ್ರಾಂಗ್ ರೂಮ್ ನ ಸಿಸಿಟಿವಿ ಡೇಟಾನೇ ಡಿಲೀಟ್ ಆಗೋಗಿದೆಯಂತೆ. ಪ್ರಶ್ನೆ ಪತ್ರಿಕೆ OMR ಶೀಟ್ ಇಡುವಂತ ಸ್ಟ್ರಾಂಗ್ ರೂಮ್ ನಲ್ಲಿ ಹೌದು 24/7 ಸಿಸಿಟಿವಿ ಕಣ್ಗಾವಲು ಇರಬೇಕಾಗುತ್ತೆ. ಪ್ರಶ್ನೆ ಪತ್ರಿಕೆ OMR ಇಡುವಂತ ಪ್ರಕ್ರಿಯೆ ಸಂಪೂರ್ಣ ದೃಶ್ಯ ಅದೆಲ್ಲ ದಾಖಲಾಗ್ತಾ ಇರಬೇಕು. ನಿಯಮದಂತೆ ಸಿಸಿಟಿವಿ ಡೇಟಾವನ್ನ ಕನಿಷ್ಠ 1 ವರ್ಷದವರೆಗೂ ಸಂಗ್ರಹಿಸಿಡಬೇಕು. ಆದ್ರೆ 6 ತಿಂಗಳಲ್ಲೇ ಈ ಡೇಟಾವನ್ನ ಡಿಲೀಟ್ ಮಾಡಿರೋದು ಗೊತ್ತಾಗ್ತಾ ಇದೆ ಅಂತ ಹೇಳಿ ತಿಳಿದು ಬರ್ತಾರೆ. ಇದು ಒಂದು. ಎರಡನೇದು, ಇದಕ್ಕಿಂತನೂ ಶಾಕಿಂಗ್ ವಿಚಾರ ಏನು ಅಂತ ಅಂದ್ರೆ, ಈ OMR ಶೀಟ್ ಗಳನ್ನ ಸ್ಕ್ಯಾನ್ ಮಾಡಿದಂತ ಹಾರ್ಡ್ ಡಿಸ್ಕ್ ಕೂಡ ನಾಪತ್ತೆ ಆಗಿದೆ. ಈ ಪರೀಕ್ಷೆ ಬರೆದಂತ ಬಳಿಕ OMR ಶೀಟ್ ಗಳನ್ನ ಸ್ಕ್ಯಾನ್ ಮಾಡಲಾಗುತ್ತೆ. ಪಶುವೈದ್ಯಾಧಿಕಾರಿ ನೇಮಕಾತಿಯ OMR ಸ್ಕ್ಯಾನ್ ನ ಹಾರ್ಡ್ ಡಿಸ್ಕ್ ಕೂಡ ಇಲ್ಲ. ಆ ಸ್ಕ್ಯಾನ್ ಮಾಡಿದಂಥದ್ದು ಎಲ್ಲವೂ ಕೂಡ ಒಂದು ಹಾರ್ಡ್ ಡಿಸ್ಕ್ ನಲ್ಲಿ ಅವು ಸ್ಟೋರ್ ಆಗಬೇಕಾಗುತ್ತೆ. ನಿಜಕ್ಕೂ ಆ ವಿದ್ಯಾರ್ಥಿ ಎಷ್ಟು ಟಿಕ್ ಮಾಡಿದ್ದ, ಆತನಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಆತನ ಫೈನಲ್ ಮಾರ್ಕ್ಸ್ ಅಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಆತ OMR ನಲ್ಲಿ ಪಡೆದಂತ ಅಂಕಕ್ಕೂ ಆತನ ಫೈನಲ್ ಅಂಕಕ್ಕೂ ಏನಾದ್ರು ಈ ಅಧಿಕಾರಿಗಳಲ್ಲಿ ಯಾರ್ಯಾರು ಇದಾರಲ್ಲ ಮೆಂಬರ್ಸ್ ಏನಾದ್ರು ಕಳ್ಳಾಟ ಆಡಿದ್ದಾರಾ, ಇದನ್ನೆಲ್ಲ ಪತ್ತೆ ಹಚ್ಚೋದಕ್ಕೆ ಆ OMR ಸ್ಕ್ಯಾನ್ ಹಾರ್ಡ್ ಡಿಸ್ಕ್ ಅತಿ ಮುಖ್ಯ. ಕೇಂದ್ರ ಕಚೇರಿಯಲ್ಲೇ ಅಕ್ರಮ ನಡೆದಿರೋದು ಈಗ ಮತ್ತಷ್ಟು ಪಕ್ಕಾ ಆಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು ಒಂದ್ ಕಡೆ, OMR ಟ್ಯಾಂಪರಿಂಗ್ ಆರೋಪ ಮತ್ತೊಂದ್ ಕಡೆ. ಈ ತರ ಎಲ್ಲ ಇರುವಂತಹ ಸಂದರ್ಭದಲ್ಲೇ ಈಗ ಆ OMR ಸ್ಕ್ಯಾನ್ ಮಾಡಿರುವಂತಹ ಹಾರ್ಡ್ ಡಿಸ್ಕ್ ಇಲ್ಲದೆ ಇರೋದು, ಆಮೇಲೆ ಆ ಸ್ಟ್ರಾಂಗ್ ರೂಮ್ಗೆ ಹಾಕಲಾಗಿದ್ದಂಥ CC ಕ್ಯಾಮೆರಾದ ದೃಶ್ಯಾವಳಿಗಳಿಲ್ಲದೆ ಇರೋದು, ಇವ್ರು ಎಂಥ ಭ್ರಷ್ಟರು ಇವರು ಹೇಳ್ತಾರಲ್ಲ, ಅಧಿಕಾರಿಗಳು ಏನೋ ರಂಗೋಲಿ ಚಾಪೆ ಅಡಿ ನುಗ್ಗರೆ, ಇನ್ನೋರು ಯಾರೋ ರಂಗೋಲಿ ಅಡಿ ನುಗ್ಗುದ್ರು ಅಂತ, ಇವರೆಲ್ಲ ರಂಗೋಲಿ ಅಡಿ ನುಗ್ಗುವಂಥ ಏನೋ ಕ್ಯಾಟಗರಿ ಇವ್ರದ್ದು. ಸೊ ಹಾಗಾಗಿ ಇದೇನು ಇವತ್ತಿಂದಲ್ಲ, ಇದು ಬಹಳ ವರ್ಷಗಳಿಂದ ಹಿಂಗೆ ನಡ್ಕೊಂಡ್ ಬರ್ತಾ ಇದೆ. ಈಗ ರೇಡ್ ಆಗಿರುವಂಥ ಕಾರಣಕ್ಕಾಗಿ ಇದೆಲ್ಲ ಬೆಳಕಿಗೆ ಬರ್ತಾ ಇದೆ ಅಷ್ಟೇ.